ನಮಸ್ಕಾರ ರೀಪ ಎಲ್ಲ ದೊಡ್ಡ ಮಂದಿಗೆ. ಇವತ್ತಿನ ಈ ವಿಡಿಯೋದಾಗ ತುಂಬಾ ಸಿಂಪಲ್ಲಾಗಿ ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಚಿಕನ್ ಸಾಂಬಾರನ್ನ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ಲಾಕತ್ತೀನಿ ರೀ. ಈ ಚಿಕನ್ ಸಾಂಬಾರು ತುಂಬಾ ಸಿಂಪಲ್, ಹಾಗೆ ತುಂಬಾ ಖಾರವಾಗಿ ಸೂಪರಾಗಿರ್ತದೆ ರೀ. ಈ ಚಿಕನ್ ಸಾಂಬಾರು ಚಪಾತಿ ಜೊತೆ, ರೊಟ್ಟಿ ಜೊತೆ, ಹಾಗೆ ಮುದ್ದೆ ಅನ್ನ ಜೊತೆ ಸೂಪರ್ ಕಾಂಬಿನೇಷನ್ ಆಗಿರ್ತದೆ ರೀ. ಹಾಗಾದ್ರೆ ಬರ್ರಿ ಚಿಕನ್ ಸಾಂಬಾರನ್ನ ಹೆಂಗೆ ಮಾಡೋದು, ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗ್ತಾವಂಥೇಳಿ ನೋಡ್ಕೊಂಬರಮ್ಮಂತ. ಮೊದಲಿಗೆ ನಾ ಇಲ್ಲಿ ಅರ್ಧ ಕೆಜಿ ಚಿಕನ್ನ ಕ್ಲೀನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿನಿ ರೀ. ಅದಾದ ಬಳಿಕ ಒಂದು ತೆಂಗಿನಕಾಯಲ್ಲಿ ಅರ್ಧ ತೆಂಗಿನಕಾಯಿನ ಈ ರೀತಿ ಚಿಕ್ಕದಾಗಿ ಹೋಳ್ಬಿಟ್ಟು ಇಟ್ಕೊಂಡಿನಿ ರೀ. ಅದಾದ ಬಳಿಕ 2 ಟೊಮೆಟೊನ ಈ ರೀತಿ ದಪ್ಪ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಅದಾದಮೇಲೆ ಸ್ವಲ್ಪ ಅಡುಗೆ ಎಣ್ಣೆನ ತೊಗೊಂಡಿನಿ ರೀ. ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ನಾ ಇಲ್ಲಿ ತೊಗೊಂಡಿನಿ ರೀ. ಸ್ವಲ್ಪ ಕಲ್ಲುಪ್ಪನ್ನು ತೊಗೊಂಡಿನಿ, ಹಾಗೆ ಸ್ವಲ್ಪ ಸ್ಪೈಸಸ್ಗಳನ್ನು ತೊಗೊಂಡಿನಿ ರೀ. ಚಕ್ಕೆ, ಮೆಣಸು, ಲವಂಗ, ಜೀರಿಗೆ, ಏಲಕ್ಕಿ ಈ ರೀತಿ ಸ್ಪೈಸಸ್ ತೊಗೊಂಡಿನಿ ರೀ. ಒಂದು ಗೆಡ್ಡೆ ಬೆಳ್ಳುಳ್ಳಿ ಹೆಸರನ್ನ ಈ ರೀತಿ ಸುಲಿದ್ಬಿಟ್ಟು ಇಟ್ಕೊಂಡಿನಿ ರೀ. ಹಾಗೆ ಶುಂಠಿನೂ ತೊಗೊಂಡಿನಿ, ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಇಲ್ಲಿ ಮಸಾಲೆ ಖಾರನ ತೊಗೊಂಡಿನಿ. ನೀವು ಮಸಾಲೆ ಖಾರ ಇಲ್ಲಾಂದರೆ ನೀವು ಖಾರದ ಪುಡಿನೂ ಕೂಡ ಯೂಸ್ ಮಾಡ್ಬೋದು. ಹಾಗಾದ್ರೆ ಬರೀ ಚಿಕನ್ ಸಾಂಬಾರನ್ನ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಬರಮ್ಮಂತ. ಮೊದಲಿಗೆ ನಾ ಇಲ್ಲಿ ಅರ್ಧ ಕೆ ಜಿ ಚಿಕನ್ನ ಏನು ತೊಗೊಂಡಿನಲ್ಲ, ಅರ್ಧ ಕೆ ಜಿ ಚಿಕನ್ಗೆ 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ತೀನಿ. ಉಪ್ಪನ್ನು ನೋಡ್ಕೊಂಡು ನೀವು ಸೇರಿಸ್ಕೊರಿ, ನಿಮ್ಮ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ನೋಡಿರಿ ಅಷ್ಟು. ಅದನ್ನೆಲ್ಲ ಸೇರಿಸಿ ಚೆನ್ನಾಗಿ ಚಿಕನ್ ಮತ್ತು ಅರಿಶಿನ ಪುಡಿ, ಉಪ್ಪು ಪೂರ್ತಿ ಚೆಂದಾಗಿ ಕಲಿಸ್ಬೇಕ್ರಿ. ಪೂರ್ತಿ ಕಲಿಯೋ ತನಕ ಕಲಿಸ್ಬಿಟ್ಟು ಎಲ್ಲ ಕಲಿಸಿದ್ದಾದ ಬಳಿಕ ಅದ್ರ ಮೇಲೆ ಏನರ ಒಂದು ಮುಚ್ಚಳನ ಮುಚ್ಚಿ ಅದಕ್ಕೆ ಸೈಡಿಗೆ ಇಟ್ಬಿಡ್ರಿ. ಅದೇನು ನೆನೆಸೋ ಅವಶ್ಯಕತೆ ಇಲ್ಲ, ಜಸ್ಟ್ ಮುಚ್ಚಿಬಿಟ್ಟು ಸೈಡಿಗೆ ಇಟ್ಬಿಡ್ರಿ. ಅದಾದಮೇಲೆ ಒಂದು ಮಿಕ್ಸರ್ ಜಾರ್ನ ತೊಗೋರಿ. ಅದಕ್ಕೆ ತೆಂಗಿನಕಾಯಿ ತೊಗೊಂಡಿರ್ತೀವಲ್ಲ ಅದನ್ನು, ಹಾಗೆ ಟೊಮೆಟೊ ಹಾಕ್ರಿ. ಆಮೇಲೆ ಬೆಳ್ಳುಳ್ಳಿ ಶುಂಠಿ ತೊಗೊಂಡಿರ್ತೀವಲ್ಲ ಅದನ್ನು ಹಾಕ್ರಿ. ಸ್ಪೈಸಸ್ಗಳನ್ನ ತೊಗೊಂಡಿರ್ತೀವಿ ನೋಡಿರಿ, ಚಕ್ಕೆ, ಲವಂಗ, ಮೆಣಸು, ಜೀರಿಗೆ ಅವನ್ನೂ ಸಹ ಇದ್ರ ಮಿಕ್ಸರ್ ಜಾರ್ನಾಗ ಹಾಕ್ರಿ. ಅದಾದಮೇಲೆ ಪುದೀನ ತೊಗೊಂಡಿರ್ತೀವಿ ನೋಡಿರಿ, ಅದನ್ನು ಹಾಕ್ರಿ. ನಾ ಇಲ್ಲಿ ಒಂದು ಹಿಡಿಯಷ್ಟು ಪುದೀನ ತೊಗೊಂಡಿನಿ ರೀ. ನಿಮ್ಮ ಹತ್ರ ಏನರ ಪುದೀನ ಇರಲಿಲ್ಲ ಅಂದ್ರೆ ನೀವು ಪುದೀನ ಇಲ್ಲದೇನೂ ಕೂಡ ಹಾಗೆ ಮಾಡ್ಕೋಬೋದು. ಪುದೀನ ಹಾಕಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಚಿಕ್ಕ ಲೋಟದಿಂದ ಅಷ್ಟು ಲೋಟದಟ್ಟು ನೀರನ್ನು ಹಾಕಿ ಮುಚ್ಚಳ ಮುಚ್ಚಿ ಪೂರ್ತಿ ಪೇಸ್ಟಾಗಿ ರುಬ್ಕೊಂಬರ್ತೀನಿ ರೀ. ನಿಮಗೆ ಮಸಾಲ ರುಬ್ಕೊಳ್ಬೇಕಾದ್ರೆ ಗಟ್ಟಿ ಅಂತ ಏನಾದರೂ ಅನ್ಸಿದ್ರೆ ಮತ್ತು ಅದಕ್ಕೆ 1 ಲೋಟದಿಂದ ಅರ್ಧ ಲೋಟ ನೀರನ್ನು ಸೇರಿಸ್ಬಿಟ್ಟು ಮತ್ತು ಮ್ಯಾಗ ಮುಚ್ಚಳ ಮುಚ್ಚಿ ಮತ್ತು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ಬೇಕ್ರಿ. ನಾನು ಈ ರೀತಿ ಪೇಸ್ಟ್ ಮಾಡ್ಕೊಂಡಿನಿ ರೀ, ಪೂರ್ತಿ ಸಾಫ್ಟಾಗಿ. ನಿಮ್ಗೇನಾದರೂ ತರಿಯಾಗಿ ಪೇಸ್ಟ್ ಬೇಕಾಗಿತ್ತಂದ್ರೆ ಆ ರೀತಿ ಕೂಡ ರುಬ್ಕೋಬೋದು. ಅದೆಲ್ಲ ರುಬ್ಬಿದಾದ್ಮೇಲೆ ಒಂದು ಸೈಡ್ ನಾ ಇನ್ನೊಂದು ಕಡೆ ಕುಕ್ಕರ್ನ ಕಾಯಕ್ಕಿಟ್ಟಿನಿ. ಕುಕ್ಕರ್ ಎಲ್ಲ ಕಾಯ್ದಾದ್ಮೇಲೆ 4 ರಿಂದ 5 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಲಾಗತ್ತೀನಿ. ಆದಷ್ಟು ಚಿಕನ್ ಸಾಂಬಾರ್ಗೆ ಅಡುಗೆ ಎಣ್ಣೆನ ಜಾಸ್ತಿನೇ ಬಳಸ್ರಿ, ಆವಾಗ ಚಿಕನ್ ಸಾಂಬಾರ್ದು ಟೇಸ್ಟ್ ಸೂಪರಾಗಿ ಬರ್ತದೆ. ಎಣ್ಣೆ ಎಲ್ಲ ಕಾಯ್ದ ಬಳಿಕ ನಾವೇನು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಚಿಕ್ಕದಾಗಿ, ಅದನ್ನು ಸಹ ಎಣ್ಣೆಯೊಳಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬೇಕ್ರಿ. ಈರುಳ್ಳಿ ಕಲರ್ ಚೇಂಜ್ ಆಗ್ಬೇಕ್ರಿ, ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಿರಿ. ಈರುಳ್ಳಿ ಎಲ್ಲ ಫ್ರೈ ಮಾಡಿದ್ದಾದ ಬಳಿಕ ನಾವೇನು ಮಸಾಲೆನ ರುಬ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಕೊಬ್ಬರಿ ಮಸಾಲೆ, ಅದನ್ನು ಇದು ಎಣ್ಣೆಯೊಳಗೆ ಹಾಕಿ ಚೆನ್ನಾಗಿ ಒಂದು ಸೌಟ್ನಿಂದ ಫ್ರೈ ಮಾಡ್ಕೋರಿ. ಮಸಾಲೆಯಲ್ಲಿರೋ ಎಲ್ಲ ಹಸಿ ವಾಸನೆ ಹೋಗ್ಬೇಕ್ರಿ, ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗ್ತದೆ. ಯಾಕಂದ್ರೆ ನಾವು ಮಿಕ್ಸಿಗೆ ಹಾಕಬೇಕಾದ್ರೆ ಯಾವುದನ್ನು ಹುರಿದ್ಬಿಟ್ಟು ಹಾಕ್ಕೊಂಡಿಲ್ಲ, ಹಾಗೆ ಹಸಿದೆ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕ್ಕೊಂಡಿವಿ. ಹಾಗಾಗಿ ಹಸಿ ವಾಸನೆ ಸ್ವಲ್ಪ ಜಾಸ್ತಿ ಇರ್ತದೆ. ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಚಿಕನ್ ಸಾಂಬಾರು ಟೇಸ್ಟು ಸಹ ಸೂಪರಾಗಿ ಬರ್ತದೆ. ಎಲ್ಲ ಮಸಾಲಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ ಬಳಿಕ ನಾವೇನು ಚಿಕನ್ ತೊಗೊಂಡಿರ್ತೀವಲ್ಲ ಅದನ್ನು ಸಹ ಅದರೊಳಗೆ ಆ್ಯಡ್ ಮಾಡಿಬಿಟ್ಟು ಒಂದು ಸೌಟ್ನಿಂದ ಮಸಾಲೆ ಮತ್ತು ಚಿಕನ್ ಪೂರ್ತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಿಕನ್ ಮತ್ತು ಮಸಾಲೆ ಹೀರ್ಕೋಬೇಕು, ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. 1 ರಿಂದ 2 ನಿಮಿಷ ಚಿಕನ್ನ ಮಸಾಲೆ ಎಲ್ಲ ಫ್ರೈ ಮಾಡಬೇಕಾಗ್ತದೆ. ಆವಾಗಲೇ ಚಿಕನ್ನು ಮಸಾಲಿನ ಹೀರ್ಕೊಳಕ್ಕಾಗ್ತದೆ. ಅದೆಲ್ಲ ಫ್ರೈ ಮಾಡಿ ಕಲಸಿದ್ದಾದ ಬಳಿಕ ಒಂದು ಕುದಿ ಬರೋವರೆಗೂ ಬಿಟ್ಬಿಡಬೇಕು. ಕುದಿ ಬಂದಮೇಲೆ ನಾವೇನು ಮಿಕ್ಸರ್ ಜಾರ್ನಾಗ ಮಸಾಲಿನ ರುಬ್ಕೊಂಡಿರ್ತೀವಲ್ಲ ಅದೇ ಮಿಕ್ಸರ್ ಜಾರ್ದೊಳಗೆ ನಮಗೆ ಎಷ್ಟು ನೀರು ಬೇಕು ನೋಡಿರಿ ಅಷ್ಟು ನೀರನ್ನು ಹಾಕ್ಕೊಂಡು ನೀರು ಅದರೊಳಗೆ ಚಿಕನ್ ಒಳಗೆ ಆ್ಯಡ್ ಮಾಡ್ಕೋಬೋದು. ನೀರನ್ನು ನೀವು ನೋಡ್ಕೊಂಡು ಹಾಕೋರಿ. ನಿಮಗೇನಾದರೂ ಸಾಂಬಾರು ತಿಳಿಯಾಗಿ ನೀರಾಗಿ ಬೇಕಾಗಿತ್ತಂದ್ರೆ ನೀರನ್ನು ಜಾಸ್ತಿ ಹಾಕೋರಿ, ಅಥವಾ ನಿಮಗೆ ಚಿಕನ್ ಗ್ರೇವಿ ರೀತಿ ಬೇಕಾಗಿತ್ತಂದ್ರೆ ಜಾಸ್ತಿ ನೀರನ್ನು ಹಾಕೋಕ್ಕೆ ಹೋಗಬೇಡ್ರಿ. ನೀರನ್ನು ಹಾಕಿದ ಬಳಿಕ ಮತ್ತೊಂದು ಸಲ ಸೌಟ್ನಿಂದ ಚೆನ್ನಾಗಿ ಕಲಿಸ್ಬಿಟ್ಟು ಅದನ್ನು ಕುದಿ ಬರೋ ತನಕ ಬಿಟ್ಬಿಡ್ರಿ. ಕುದಿ ಬರಬೇಕಾದ್ರೆ ಗ್ಯಾಸ್ ಫ್ಲೇಮ್ನ ಹೈಯಲ್ಲಿ ಇಡಕ್ಕೆ ಹೋಗಬೇಡ್ರಿ, ಮೀಡಿಯಮ್ದಾಗೆ ಇಡ್ರಿ. ಹೈಯಲ್ಲಿ ಇಟ್ಟರೆ ಉಕ್ಕಿ ಚೆಲ್ಲಿ ಬಿಡ್ತದೆ. ಹಾಗಾಗಿ ಮೀಡಿಯಮ್ ಫ್ಲೇಮ್ದಾಗೆ ಇಟ್ಟು ಕುದಿ ಬರೋ ತನಕ ವೇಟ್ ಮಾಡಿರಿ.
ಕುದಿ ಬಂದಮೇಲೆ ಮತ್ತೊಂದು ಸಲ ಸೌಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿದ್ದಾದ ಬಳಿಕ ನಾವೇನು ತೊಗೊಂಡಿರ್ತೀವಿ ನೋಡಿರಿ ಮಸಾಲೆ ಖಾರನೂ ಅದರೊಳಗೆ ಚೆಂದಾಗಿ ಹಾಕಿ ಅದನ್ನು ಚೆಂದಾಗಿ ಕಲಿಸ್ಬಿಡ್ರಿ. ನಿಮ್ಮ ಹತ್ರ ಏನಾದರೂ ಮಸಾಲೆ ಖಾರ ಇಲ್ಲ ಅಂದರೆ ಏನು ತೊಂದರೆ ಇಲ್ಲ, ನೀವು ಖಾರದ ಪುಡಿ ಚಿಲ್ಲಿ ಪೌಡರನ್ನು ಸಹ ಯೂಸ್ ಮಾಡ್ಬೋದು. ನನ್ನ ಹತ್ರ ಮಸಾಲೆ ಖಾರ ಇರೋದ್ರಿಂದ ಮಸಾಲೆ ಖಾರನ ಹಾಕ್ಲಾಗತ್ತೀನಿ. ನಿಮ್ಗೆ ಏನಾದರೂ ಮಸಾಲೆ ಖಾರ ಹೆಂಗೆ ಮನೇಲಿ ಮಾಡ್ಕೊಳ್ಳೋದಂಥ ರೆಸಿಪಿ ಏನಾದರೂ ಬೇಕಾಗಿದ್ರೆ ಕಮೆಂಟ್ ಹಾಕಿರಿ, ನಾನು ನಿಮ್ಗೆ ಅದರ ರೆಸಿಪಿನ ತೋರಿಸ್ಕೊಡ್ತೀನಿ, ಅದನ್ನು ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಖಾರ ಎಲ್ಲ ಹಾಕಿದ ಬಳಿಕ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಸೌಟನ್ನ ತೆಗೆದುಬಿಡ್ರಿ. ಅದೊಂದು ನಿಮಿಷ ಕಾಯಬೇಕು, ಕುದಿ ಬರಬೇಕು ಚೆನ್ನಾಗಿ. ಈ ರೀತಿ ಕುದಿ ಬರಬೇಕಾದ್ರೆ ನಿಮ್ಗೆ ಏನಾದರೂ ಉಪ್ಪು ಅಥವಾ ಕಮ್ಮಿ ಅನಿಸಿದ್ರೆ ನೋಡ್ಕೊಂಬಿಡ್ರಿ. ಹೀಗೆ ನೋಡಿಕೊಂಡು ಉಪ್ಪು ಕಡಿಮೆ ಇದ್ದರೆ ಉಪ್ಪು ಹಾಕ್ಕೊಂಬಿಡ್ರಿ. ಈ ಕುದಿ ಬಂದಮೇಲೆ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಲ್ ಹೊಡ್ಸ್ಬಿಡ್ರಿ ಸಾಕು. ಜಾಸ್ತಿ ಏನಾರು ವಿಷಲ್ ಹಾಕಿದ್ರಿ ಅಂದ್ರೆ ಪೂರ್ತಿ ಮೆತ್ತಗಾಗಿ ಹೋಗಿಬಿಡ್ತದೆ ಚಿಕನ್ ಪೀಸು. ಹಾಗಾಗಿ ಒಂದೇ ವಿಷಲ್ ಹೊಡ್ಸಿದ್ರೆ ಸಾಕಾಗ್ತದೆ ರೀ. ಕುಕ್ಕರ್ ಒಂದು ವಿಸಿಲ್ ಹೊಡೆದ ಬಳಿಕ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ದೆ ರೀ. ಈಗ ಕುಕ್ಕರ್ ವಿಸಿಲ್ ಹೊಡೆದ್ಬಿಟ್ಟು ಪೂರ ತಣ್ಣಗಾಗ್ಯದ. ಈ ಕುಕ್ಕರ್ ಲಿಟ್ ಓಪನ್ ಮಾಡಿ ತೋರಿಸ್ಲಾಗತ್ತೀನಿ ರೀ. ಕುಕ್ಕರ್ ಲಿಟ್ ಓಪನ್ ಮಾಡಿದ್ಮೇಲೆ ಮತ್ತೆ ನಾ ಗ್ಯಾಸ್ ಆನ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ದಾಗ ಇಡ್ತೀನಿ ರೀ. ಈಗ ನೋಡಿರಿ ಮ್ಯಾಗ ಎಣ್ಣೆ ಅದು ಎಷ್ಟು ಚಂದ ತೇಲಾಕತ್ತದ ಮತ್ತು ಸಾಂಬಾರನು ಎಷ್ಟು ತಿಳಿಯಾಗಿ ಅತಿ ಗಟ್ಟಿನೂ ಬಂದಿಲ್ಲ, ತಿಳಿಯಾಗಿ ಮಸ್ತಾಗಿ ಬಂದದ. ಹಾಗೆ ಪೀಸ್ನು ಚೆನ್ನಾಗಿ ಬೆಂದಾವ, ಜಾಸ್ತಿ ಗಟ್ಟಿನೂ ಅಲ್ಲ ಹಾಗೆ ತುಂಬ ಸಾಫ್ಟಾಗೂ ಬೆಂದಿಲ್ಲ, ಮೀಡಿಯಮ್ದಾಗ ಬೆಂದು ಸೂಪರಾಗಿ ಬೆಂದಾವ. ಅವನು ಸಹ ಒಂದು ವಿಸಿಲ್ ಹೊಡ್ಕೊಂಡ್ರೆ ಸಾಕಾಗ್ತದ್ರಿ. ಈ ರೀತಿ ಚೆನ್ನಾಗಿ ಸೂಪರಾಗಿ ಪೀಸ್ನು ಬೆಂದಿರ್ತಾವ. ಇಷ್ಟು ಮಾಡಿದ್ರೆ ಸಿಂಪಲ್ಲಾಗಿ ಚಿಕನ್ ಸಾಂಬಾರು ಸ್ಪೈಸಿಯಾಗಿ ಮನೆಯಾಗೆ ರೆಡಿ ಆಗ್ತದ್ರಿ. ಸಂಡೇ ದಿನ ಏನರ ಚಿಕನ್ದು ಸಾಂಬಾರು ಮಾಡ್ಬೇಕಂದ್ರೆ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿರಿ, ಮನ್ಯಾಗ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಧನ್ಯವಾದ.